ಮೊದಲನೇ ಪ್ರಶ್ನೆ, ಹಸಿವು ಹೆಚ್ಚಾಗಲು ಏನನ್ನು ಕುಡಿಯಬೇಕು? ಎ ಜೇನು, ಬಿ ನಿಂಬೆ ರಸ, ಸಿ ಹಾಲು, ಡಿ ತುಪ್ಪ. ಉತ್ತರ ಬಿ ನಿಂಬೆ ರಸ. ಎರಡನೇ ಪ್ರಶ್ನೆ, ಕೋಪವನ್ನು ಕಡಿಮೆ ಮಾಡಲು ಏನನ್ನು ಕುಡಿಯಬೇಕು? ಎ ಚಹಾ, ಬಿ ನಿಂಬೆ ಚಹಾ, ಸಿ ಗ್ರೀನ್ ಟೀ, ಡಿ ಕಾಫಿ. ಉತ್ತರ ಬಿ ನಿಂಬೆ ಚಹಾ. ಮೂರನೇ ಪ್ರಶ್ನೆ, ಯಾವ ಆಹಾರವು ಚರ್ಮದ ಸೌಂದರ್ಯವನ್ನು ಸುಧಾರಿಸುತ್ತದೆ? ಎ ನಿಂಬೆಹಣ್ಣು, ಬಿ ಪಪ್ಪಾಯಿ, ಸಿ ಕ್ಯಾರೆಟ್, ಡಿ ಈರುಳ್ಳಿ. ಉತ್ತರ ಎ ನಿಂಬೆಹಣ್ಣು. ನಾಲ್ಕನೇ ಪ್ರಶ್ನೆ, ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರಬಹುದು? ಎ ಹೃದಯಾಘಾತ, ಬಿ ಮರೆವು ಕಾಯಿಲೆ, ಸಿ ಕ್ಯಾನ್ಸರ್, ಡಿ ಪಾರ್ಶ್ವವಾಯು. ಉತ್ತರ ಎ ಹೃದಯಾಘಾತ. ಐದನೇ ಪ್ರಶ್ನೆ, ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಉರಿಯೂತ ಅಥವಾ ಉರಿ ಕಡಿಮೆ ಆಗುತ್ತದೆ? ಎ ಅರಿಶಿಣ, ಬಿ ಕರ್ಪೂರ, ಸಿ ಉಪ್ಪು ನೀರು, ಡಿ ತೆಂಗಿನ ಎಣ್ಣೆ. ಉತ್ತರ ಡಿ ತೆಂಗಿನ ಎಣ್ಣೆ. ಆರನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತದೆ? ಎ ಬೀಟ್ರೂಟ್, ಬಿ ಮೆಣಸಿನಕಾಯಿ, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಡಿ ಆಲೂಗಡ್ಡೆ. ಏಳನೇ ಪ್ರಶ್ನೆ, ಯಾವ ಆಹಾರವು ಕೂದಲು ಉದುರುವಿಕೆ ಕಡಿಮೆಯಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಕಾರಣವಾಗುತ್ತದೆ? ಎ ಅಲೋವೆರಾ, ಬಿ ದಾಸವಾಳ, ಸಿ ನೆಲ್ಲಿಕಾಯಿ, ಡಿ ಈರುಳ್ಳಿ. ಉತ್ತರ ಡಿ ಈರುಳ್ಳಿ. ಎಂಟನೇ ಪ್ರಶ್ನೆ, ಹಲ್ಲು ನೋವು ಬೇಗ ಉಪಶಮನ ಹೊಂದಲು ಏನು ತಿನ್ನಬೇಕು? ಎ ಲವಂಗ, ಬಿ ಶುಂಠಿ, ಸಿ ಏಲಕ್ಕಿ, ಡಿ ತುಳಸಿ. ಉತ್ತರ ಎ ಲವಂಗ. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿ ಹಾಲನ್ನು ತಾಯಿ ಹಾಲಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ? ಎ ಮೇಕೆ ಹಾಲು, ಬಿ ಎಮ್ಮೆ ಹಾಲು, ಸಿ ಕುರಿ ಹಾಲು, ಡಿ ಆಕಳ ಹಾಲು. ಉತ್ತರ ಡಿ ಆಕಳ ಹಾಲು. ಹತ್ತನೇ ಪ್ರಶ್ನೆ, ತಲೆನೋವು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವ್ಯಾವು? ಎ ನಿಂಬೆಹಣ್ಣು, ಬಿ ಜೀರಿಗೆ, ಸಿ ಕೊತ್ತಂಬರಿ, ಡಿ ಶುಂಠಿ. ಉತ್ತರ ಡಿ ಶುಂಠಿ. 11ನೇ ಪ್ರಶ್ನೆ, ಮಹಿಳೆಯರು ಪ್ರೆಗ್ನೆಂಟ್ ಸಮಯದಲ್ಲಿ ಯಾವ ಹಣ್ಣು ತಿಂದರೆ ಮಕ್ಕಳು ಬೆಳ್ಳಗಾಗಿ ಹುಟ್ಟುತ್ತಾರೆ? ಎ ಪೇರಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ದಾಳಿಂಬೆ ಹಣ್ಣು. ಉತ್ತರ ಡಿ ದಾಳಿಂಬೆ ಹಣ್ಣು. ಗರ್ಭಾವಸ್ಥೆಯಲ್ಲಿ ದಾಳಿಂಬೆ ಅತ್ಯಂತ ಪೌಷ್ಟಿಕ ಮತ್ತು ಉತ್ತಮ ಹಣ್ಣುಗಳಲ್ಲಿ ಒಂದಾಗಿದೆ. ಅವು ಸಮೃದ್ಧವಾಗಿವೆ ಮತ್ತು ಕಬ್ಬಿಣಾಂಶ, ವಿಟಮಿನ್ ಸಿ, ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ. ಇದು ಮಗುವಿನ ಮೆದುಳು, ಚರ್ಮದೊಳಪು ಮತ್ತು ನರಮಂಡಲದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 12ನೇ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ನಿಮಿಷ ನಡೆಯಬೇಕು? ಎ 40 ನಿಮಿಷ, ಬಿ 30 ನಿಮಿಷ, ಸಿ 1 ತಾಸು, ಡಿ 2 ತಾಸು. ಉತ್ತರ ಎ 40 ನಿಮಿಷ. 13ನೇ ಪ್ರಶ್ನೆ, ಪ್ರತಿದಿನ ಬೆಳಿಗ್ಗೆ ಯಾವ ಜ್ಯೂಸ್ ಕುಡಿಯುವುದರಿಂದ ನಮ್ಮನ್ನು ಬಲಶಾಲಿಗಳಾಗಿಸುತ್ತದೆ? ಎ ನಿಂಬೆ, ಬಿ ಬೀಟ್ರೂಟ್, ಸಿ ಪೈನಾಪಲ್, ಡಿ ದಾಳಿಂಬೆ. ಉತ್ತರ ಬಿ ಬೀಟ್ರೂಟ್. 14ನೇ ಪ್ರಶ್ನೆ, ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ಜೀರ್ಣಕಾರಿ ಸಮಸ್ಯೆ, ಡಿ ಸಕ್ಕರೆ ಸಮಸ್ಯೆ. ಉತ್ತರ ಎ ಹೃದಯ ಸಮಸ್ಯೆ. 15ನೇ ಪ್ರಶ್ನೆ, ಟೊಮೆಟೊದಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಇ. ಉತ್ತರ ಬಿ ವಿಟಮಿನ್ ಸಿ. 16ನೇ ಪ್ರಶ್ನೆ, ಮಾನಸಿಕ ಒತ್ತಡದಿಂದ ಯಾವ ಅಂಗ ಹಾನಿಯಾಗುತ್ತದೆ? ಎ ಹೃದಯ, ಬಿ ಲಿವರ್,
ಸಿ ಶ್ವಾಸಕೋಶ, ಡಿ ಮೂತ್ರಪಿಂಡಗಳು. ಉತ್ತರ ಡಿ ಮೂತ್ರಪಿಂಡಗಳು. 17ನೇ ಪ್ರಶ್ನೆ, ಲಿವರ್ ಅನ್ನು ಆರೋಗ್ಯವಾಗಿಡುವ ತರಕಾರಿ ಯಾವುದು? ಎ ಸೋರೆಕಾಯಿ, ಬಿ ತೆಂಗಿನಕಾಯಿ, ಸಿ ಬೆಂಡೆಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಸೋರೆಕಾಯಿ. 18ನೇ ಪ್ರಶ್ನೆ, ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಎ ಅಣ್ಣಿಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ರಾಜಗಿರಿ ಸೊಪ್ಪು, ಡಿ ಪುಂಡಿ ಪಲ್ಯ. ಉತ್ತರ ಬಿ ಪಾಲಕ್ ಸೊಪ್ಪು. 19ನೇ ಪ್ರಶ್ನೆ, ಯಾವ ಪ್ರಾಣಿಯು ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುತ್ತದೆ? ಎ ಹಸು, ಬಿ ಸಿಂಹ, ಸಿ ಕುದುರೆ, ಡಿ ಆನೆ. ಉತ್ತರ ಡಿ ಆನೆ. 20ನೇ ಪ್ರಶ್ನೆ, ಹೆಚ್ಚು ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಮಧುಮೇಹ. ಬೆಲ್ಲದೊಂದಿಗೆ ಮೊಸರು ತಿಂದರೆ ಏನಾಗುತ್ತದೆ? ಎ ಟೈಫಾಯ್ಡ್, ಬಿ ತೂಕ ಇಳಿಕೆ, ಸಿ ಕ್ಯಾನ್ಸರ್, ಡಿ ರಕ್ತಹೀನತೆ. ಉತ್ತರ ಡಿ ರಕ್ತಹೀನತೆ. ಬೆಲ್ಲದೊಂದಿಗೆ ಮೊಸರು ತಿಂದರೆ ರಕ್ತಹೀನತೆ ನಿವಾರಣೆ. ಬೆಲ್ಲವು ದೇಹಕ್ಕೆ ಅತ್ಯುತ್ತಮ ನೈಸರ್ಗಿಕ ರಕ್ತಹೀನತೆ ನಿವಾರಣೆ ಆಗಿದೆ. ಇದರಲ್ಲಿ ಕಬ್ಬಿಣ ಮತ್ತು ಫೋಲೇಟ್ ಅಂಶ ಅಧಿಕವಾಗಿದೆ. ಡೆಟಾಲ್ ಸೋಪು ಯಾವ ದೇಶದ ಕಂಪನಿಯಾಗಿದೆ? ಎ ಚೀನಾ, ಬಿ ಇಂಗ್ಲೆಂಡ್, ಸಿ ಕೊರಿಯಾ, ಡಿ ಭಾರತ. ಉತ್ತರ ಬಿ ಇಂಗ್ಲೆಂಡ್. ಡೆಟಲ್ ಇಂಗ್ಲೆಂಡಿನ ನಂಬರ್ 1 ಸೋಂಕು ನಿವಾರಕ ಬ್ರಾಂಡ್ ಆಗಿದೆ. ಇದನ್ನು 1932ರಲ್ಲಿ ಬ್ರಿಟಿಷ್ ಕಂಪನಿ ರೆಕಿಟ್ ಪರಿಚಯಿಸಿತು. ಮೆದುಳಿನ ಉರಿಯೂತವನ್ನು ಉಂಟುಮಾಡುವ ಮಾಲಿನ್ಯ ಯಾವುದು? ಎ ಬೆಳಕು, ಬಿ ಧ್ವನಿ, ಸಿ ನೀರು, ಡಿ ಗಾಳಿ. ಉತ್ತರ ಡಿ ಗಾಳಿ. ಮೆದುಳಿನ ಉರಿಯೂತವನ್ನು ಉಂಟುಮಾಡುವ ಮಾಲಿನ್ಯ ಅಂದರೆ ಅದು ಗಾಳಿ. ವಾಯು ಮಾಲಿನ್ಯವು ಮೆದುಳಿನ ಊತದ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಪಾರ್ಶ್ವವಾಯು ಅಂಗವೈಕಲ್ಯವನ್ನು ಹೆಚ್ಚಿಸುತ್ತದೆ ಎಂದು ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು? ಎ 100 ವರ್ಷಗಳು, ಬಿ 75 ವರ್ಷಗಳು, ಸಿ 50 ವರ್ಷಗಳು, ಡಿ 89 ವರ್ಷಗಳು. ಉತ್ತರ ಡಿ 89 ವರ್ಷಗಳು. ಬ್ರಿಟಿಷರು ಭಾರತವನ್ನು ಆಳಿದ ಒಟ್ಟು ವರ್ಷಗಳು ಅಂದರೆ ಸರಿಸುಮಾರು 89 ವರ್ಷಗಳು. ಸೌದಿ ಅರೇಬಿಯಾ ಯಾವ ದೇಶದಿಂದ ಒಂಟೆಗಳನ್ನು ಆಮದು ಮಾಡಿಕೊಳ್ಳುತ್ತದೆ? ಎ ಈಜಿಪ್ಟ್, ಬಿ ಆಸ್ಟ್ರೇಲಿಯಾ, ಸಿ ಸೋಮಾಲಿಯಾ, ಡಿ ಸುಡಾನ್. ಉತ್ತರ ಎ ಈಜಿಪ್ಟ್.